ಮಂಡ್ಯ ಅಂದ್ರೆ ಮಂಡ್ಯ ಜಿಲ್ಲೆನಲ್ಲಿ ಬರೀ ಮಂಡ್ಯ ಸಿಟಿ ಒಂದಿಲ್ಲ. ಮಂಡ್ಯ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ, 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬೇಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಇರ್ತಕ್ಕಂಥದ್ದು ಒಬ್ಬ ಭಾವನೆ, ಮಂಡ್ಯದಲ್ಲಿ ಒಂದು ಕಾರ್ಖಾನೆ, ಒಂದೋ ಎರಡೋ ಕಾರ್ಖಾನೆ ಬರಬೇಕು ಅಂತ. ಇಲ್ಲಿ ಒಂದೆರಡು ಕಾರ್ಖಾನೆ ಅಲ್ಲ, ಸುಮಾರು ಒಂದು 50-100 ಕಾರ್ಖಾನೆಗಳು ಬರ್ತವೆ. ನಾನು ಅದಕ್ಕೆ ಹೇಳಿದ್ದು 20-25 ಸಾವಿರ ಜನ ಇವತ್ತು ಉದ್ಯೋಗ ದೊರಕುತ್ತೆ ಅಂದ್ರೆ ಅದು ಕೇವಲ ಮಂಡ್ಯದವರೆಗೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ರೀತಿಯಲ್ಲಿ ಸಿಗಬಹುದು. ಪಕ್ಕದ ತುಮಕೂರಿಗೂ ಅನುಕೂಲ ಆಗ್ಬೋದು, ಮತ್ತಿನ್ನೆರಡು-ಮೂರು ಜಿಲ್ಲೆಗಳಿಗೂ ಅನುಕೂಲ ಆಗ್ಬೋದು. ಆ ನಿಟ್ಟಿನಲ್ಲಿ ನನ್ನ ಕಾರ್ಯಕ್ರಮ, ಇಲ್ಲಿ ಜಮೀನಿನ ವ್ಯಾಪ್ತಿ ಮುಖ್ಯ ಅಲ್ಲ, ವಿಸ್ತೀರ್ಣ. ಇಲ್ಲಿ ಮುಂದಕ್ಕೆ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಯಾವ ಪ್ರಮಾಣದ ಆದ್ಯತೆಯಲ್ಲಿ ಕೆಲಸ ಸಿಗುತ್ತೆ ಅದು ಮುಖ್ಯ ನನಗೆ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸ್ತಾ ಇದ್ದೇನೆ. ಇಲ್ಲಿ ಆದ್ಯತೆ ಅಲ್ಲ, ಇವತ್ತು ARAನ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು 100ರಿಂದ 150 ಎಕರೆ. ಪಾಪ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಎಕರೆ ಮೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ARA ಅಂತಕ್ಕಂಥ ಒಂದು ಸಂಸ್ಥೆ ಟೆಸ್ಟಿಂಗ್ ಸೆಂಟರ್ಗೆ ನಮಗ್ ಬೇಕಾಗಿರ್ತಕ್ಕಂಥ ಜಾಗ 100ರಿಂದ 150 ಎಕರೆ. ಆದರೆ ಆ ಟೆಸ್ಟಿಂಗ್ ಸೆಂಟರ್ನ ನಾವು ಪ್ರಾರಂಭ ಮಾಡೋದ್ರಿಂದ ನೂರಾರು ಕಾರ್ಖಾನೆಗಳು ಪ್ರಾರಂಭ ಆಗ್ತಾವಲ್ಲಿ, ಆಗ ಡೆವಲಪ್ಮೆಂಟ್ ಆಗುತ್ತಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ದೆಲ್ಲ ನೀರಾವರಿ ನಮ್ಮ ಭಾಗದಲ್ಲಿ ಸಿಗಲ್ಲ ಅಂತ. ನಿಜ ಅದು. ನಮ್ಮ ರೈತರು ನೀರಾವರಿ ಜಮೀನ ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಕ್ಕಾಗುತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರ್ ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡ್, ಮಳೆಯ ಆಧಾರದಲ್ಲಿ ಬದುಕಬೇಕಾದಂತ ಪರಿಸ್ಥಿತಿ ಇದೆ, ಅಂತ ಭಾಗದಲ್ಲಿ ಲ್ಯಾಂಡ್ ಅನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗ್ಬಾರ್ದು, ಅವ್ರ ಮಕ್ಕಳಿಗೂ ತೊಂದರೆ ಆಗ್ಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ. ಮಂಡ್ಯ ಅಂದ್ರೆ ಮಂಡ್ಯ ಜಿಲ್ಲೆನಲ್ಲಿ ಬರೀ ಮಂಡ್ಯ ಸಿಟಿ ಒಂದಿಲ್ಲ, ಮಂಡ್ಯ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ, 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬೇಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಇರ್ತಕ್ಕಂಥದ್ದು ಒಬ್ಬ ಭಾವನೆ, ಮಂಡ್ಯದಲ್ಲಿ ಒಂದು ಕಾರ್ಖಾನೆ, ಒಂದೋ ಎರಡೋ ಕಾರ್ಖಾನೆ ಬರಬೇಕು ಅಂತ. ಇಲ್ಲಿ ಒಂದೆರಡು ಕಾರ್ಖಾನೆ ಅಲ್ಲ, ಸುಮಾರು ಒಂದು 50-100 ಕಾರ್ಖಾನೆಗಳು ಬರ್ತವೆ. ನಾನು ಅದಕ್ಕೆ ಹೇಳಿದ್ದು 20-25 ಸಾವಿರ ಜನ ಇವತ್ತು ಉದ್ಯೋಗ ದೊರಕುತ್ತೆ ಅಂದ್ರೆ ಅದು ಕೇವಲ ಮಂಡ್ಯದವರೆಗೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ರೀತಿಯಲ್ಲಿ ಸಿಗಬಹುದು. ಪಕ್ಕದ ತುಮಕೂರಿಗೂ ಅನುಕೂಲ ಆಗ್ಬೋದು, ಮತ್ತಿನ್ನೆರಡು-ಮೂರು ಜಿಲ್ಲೆಗಳಿಗೂ ಅನುಕೂಲ ಆಗ್ಬೋದು.